ಬಿಜೆಪಿ ಶಾಸಕರಿಗಾಗಿ ಆಪರೇಷನ್ ಹಸ್ತ ಬಲುಜೋರು. ಎಷ್ಟು ಮಂದಿ ರಾತ್ರೋರಾತ್ರಿ ಡಿಕೆನ ಭೇಟಿಯಾಗಿದ್ದಾರೆ? ಆ ಓರ್ವ ಶಾಸಕ ಬಿಚ್ಚಿಟ್ಟ ಸತ್ಯ ಏನ್ ಗೊತ್ತಾ? ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 4 ತಿಂಗಳು ಬಾಕಿ ಇದ್ದು ರಾಜ್ಯ ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಕೆಲ ಅತೃಪ್ತ ಶಾಸಕರೇ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರೋಕೆ ತೆರೆಮರೆಯಲ್ಲಿ ಸಿದ್ಧತೆ ನಡೆಸುತ್ತಿದ್ದಾರೆ. ಹೀಗಂತ ಬಿಜೆಪಿಯ ಓರ್ವ ಪ್ರಭಾವಿ ಶಾಸಕರ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರದು ಶಾಸಕ? ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಗೆ ಆಪರೇಷನ್ ಹಸ್ತದ ಬಿಗ್ ಶಾಕ್ ಕೊಡುತ್ತಾ ಕಾಂಗ್ರೆಸ್? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿಯಲ್ಲಿ ಹಿರಿತನ ಅನುಭವ ಯಾವುದು ಲೆಕ್ಕಕ್ಕೆ ಬರ್ತಿಲ್ಲ. ಪಕ್ಷದಲ್ಲಿ ಉನ್ನತ ಸ್ಥಾನಗಳು ಸಿಗಬೇಕು ಅಂದ್ರೆ ಬಕೆಟ್ ಹಿಡಿಯಬೇಕು, ಕೈಕಾಲು ಹಿಡಿಯಬೇಕು ಅನ್ನೋ ಮಾತುಗಳು ಖುದ್ದು ಬಿಜೆಪಿಯಲ್ಲೇ ಕೇಳಿ ಬರ್ತಿವೆ. ಅದರಲ್ಲೂ BY ವಿಜಯೇಂದ್ರ ಅವರಿಗೆ ಅತಿ ಹೆಚ್ಚು ಹಿರಿತನ ಅನುಭವದ ಆಧಾರದ ಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕಿಲ್ಲ. ಅವರ ತಂದೆ ಲಿಂಗಾಯತ ಮುಖಂಡ ಮತ್ತು ಮಾಜಿ ಸಿಎಂ ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆ ಹೊಲಿದಿದೆ. ರಾಜ್ಯ ಬಿಜೆಪಿ ಪಕ್ಷದ ಇತಿಹಾಸದಲ್ಲಿ ಯಾವತ್ತಾದ್ರೂ ಮೊದಲ ಸಲ ಶಾಸಕರಾದ ಕೇವಲ 6 ತಿಂಗಳಿಗೆ ಯಾರಿಗಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದಿತ್ತ? ಆದ್ರೆ ವಿಜಯೇಂದ್ರ ಅವರಿಗೆ ಒಲಿದಿದೆ. ಪಕ್ಷದಲ್ಲಿ ಹಲವು ಸಲ ಗೆದ್ದು ಹಿರಿತನ ಅನುಭವ ಹೊಂದಿರೋ ವಿ ಸೋಮಣ್ಣ, ಸುನಿಲ್ ಕುಮಾರ್, ಬಸವನಗೌಡ ಪಾಟೀಲ್ ಯತ್ನಾಳ್, CN ಅಶ್ವಥ್ ನಾರಾಯಣ್ ಮತ್ತು CT ರವಿ ಅವರಂತ ಘಟಾನುಘಟಿ ನಾಯಕರಿದ್ರು. ಮೊದಲ ಸಲ ಶಾಸಕರಾದ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದೆ ಅಂದ್ರೆ ಕುಟುಂಬ ರಾಜಕಾರಣ ಅಲ್ಲದೆ ಮತ್ತೇನು ಅನ್ನೋ ಮಾತುಗಳು ಖುದ್ದು ಬಿಜೆಪಿಯಲ್ಲೇ ಕೇಳಿ ಬರ್ತಿವೆ. ಇದರಿಂದ ಬೇಸತ್ತು ಹೋಗಿರೋ ಬಿಜೆಪಿ ಶಾಸಕರು ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರೋಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಈಗಾಗಲೇ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ST ಸೋಮಶೇಖರ್ ಮತ್ತು ಯಲ್ಲಾಪುರ ಕ್ಷೇತ್ರದ ಶಿವರಾಮ್ ಹೆಬ್ಬಾರ್ ಅವರು ಬಹಿರಂಗವಾಗಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಬರ್ತಿದ್ದಾರೆ. ಇವರು ಪದೇ ಪದೇ ಭೇಟಿಯಾಗುತ್ತಿರೋದು ಕಾಂಗ್ರೆಸ್ ನಾಯಕರ ಜೊತೆ ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿರೋದು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ST ಸೋಮಶೇಖರ್ ಒಲವು ತೋರಿಸುತ್ತಿರೋದು. ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಈ ಇಬ್ಬರು ಶಾಸಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರೋದು ಬಹುತೇಕ ಪಕ್ಕ ಅನ್ನೋ ಮಾತುಗಳಿವೆ. ಇನ್ನ ಇತ್ತೀಚೆಗಷ್ಟೇ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ಮನೆಗೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹೋಗಿ ಭೇಟಿ ಮಾಡಿ ನಿಗೂಢ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ST ಸೋಮಶೇಖರ್ ನಮ್ಮ ಕ್ಷೇತ್ರದಲ್ಲಿ ಪೊಲೀಸ್ ಠಾಣೆ ನಿರ್ಮಿಸುವ ವಿಚಾರವಾಗಿ ಮಾತುಕತೆ ನಡೆಸೋಕೆ ಬಂದಿದ್ವಿ, ನಾವೇನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅಂತೇಳಿ ಕಿಡಿಕಾರಿದ್ರು. ವಿಚಾರ ಮಾಗಡಿ ರಸ್ತೆಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್, ಒಂದು ಅಂದ್ರಳ್ಳಿ ಬ್ಯಾಡ್ರಳ್ಳಿನ ಡಿವೈಡ್ ಮಾಡಿ ಅಂದ್ರಳ್ಳಿ ಪೊಲೀಸ್ ಸ್ಟೇಷನ್ ಮಾಡ್ತಕ್ಕಂಥದ್ದಕ್ಕೆ ಎರಡನ್ನ ಅವರ ಗಮನಕ್ಕೆ ತಂದಿದ್ದೇನೆ. ಅಷ್ಟೇ, ಎರಡೇ ವಿಷಯ ಸಬ್ಜೆಕ್ಟ್. ಯಾರು ಪಕ್ಷ ವಿರೋಧ ಮಾಡ್ತಾರೆ ಅವ್ರು ಮಾಡಲಿ, ನಮ್ದೇನು ತಪ್ಪೆ, ನಮ್ದೇನಿದೆ? ನಾವೇನು ಪಕ್ಷ ವಿರೋಧಿ ಮಾಡ್ತಾ ಇದೀವ? ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದೀವ? ಆಗಬೇಕಂತ ಕೆಲವೇ ಪೊಲೀಸ್ ಕೆಲಸಗಳ ಬಗ್ಗೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಹೋಮ್ ಮಿನಿಸ್ಟರ್ ಸಕಾರಾತ್ಮಕವಾಗಿ ಆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಮೊನ್ನೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ರು. ಆದ್ರೆ ನಿನ್ನೆ ಮತ್ತೆ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗಿರೋ ಯಶವಂತಪುರ ಬಿಜೆಪಿ ಶಾಸಕ ST ಸೋಮಶೇಖರ್ ಹೊಸ ವರ್ಷದ ಶುಭಾಶಯ ತಿಳಿಸೋಕೆ ಬಂದಿರೋದಾಗಿ ಹೇಳಿದ್ರು. ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಅಂದ್ಕೋಬಹುದಿತ್ತು. ಆದ್ರೆ ನಾನಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯ ಕೆಲ ಶಾಸಕರು ಕೂಡ DKಶಿ ಜೊತೆ ಸಂಪರ್ಕದಲ್ಲಿದ್ದು, ಅವರಲ್ಲಿ ಕೆಲ ಶಾಸಕರು ರಾತ್ರಿ ವೇಳೆ ಮಾಧ್ಯಮಗಳ ಕಣ್ತಪ್ಪಿಸಿ ಬಂದು DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಹೋಗ್ತಾರೆ. ನಾನು ಬೇರೆಯವರಂತೆ ಕದ್ದು ಮುಚ್ಚಿ ಬರಲ್ಲ, ಎಲ್ಲರೆದ್ರೆ ಬಂದು ಭೇಟಿ ಮಾಡುತ್ತೇನೆ ಅಂತೇಳಿ ಬಿಜೆಪಿ ಶಾಸಕ ST ಸೋಮಶೇಖರ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ. ನಮ್ದೇನು ಬ್ಲ್ಯಾಕ್ ವೈಟ್ ಇಲ್ಲ, ರಾಜಾರೋಷವಾಗಿ ಬರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬರ್ತೀವಿ, ಮಾತಾಡಿ ನೋಡಿದ್ದೀನಿ. ನಾನು ಇದ್ದಂಗೆ ಎಷ್ಟೋ ಸಾರಿ ಬಂದಿರ್ತಾರೆ, ಅವ್ರು ಯಾರನ್ನು ಕೂಡ ತಾವು ಗಮನಿಸೋದಿಲ್ಲ. ಬರೀ ಯಶವಂತಪುರ ಕ್ಷೇತ್ರದ ಶಾಸಕರನ್ನೇ ಗಮನಿಸ್ತೀರಿ. ತಾವು ಕೂಡ ಒಳ್ಳೆದಾಲಿ. ಪದೇ ಪದೇ DCM DK ಶಿವಕುಮಾರ್ ಅವರನ್ನ ಭೇಟಿಯಾಗುತ್ತಿರೋ ಕುರಿತು ಪ್ರಶ್ನೆಗೆ ಬೇರೆ ಬಿಜೆಪಿ ಶಾಸಕರು ಮಾಧ್ಯಮಗಳ ಕಣ್ತಪ್ಪಿಸಿ ಬರ್ತಾರೆ. ಆದ್ರೆ ನಾನು ಹಗಲು ಹೊತ್ತಲ್ಲಿ ರಾಜಾರೋಷವಾಗಿ ಬಂದು ಮಾತನಾಡಿಕೊಂಡು ಹೋಗುತ್ತಿದ್ದೇನೆ, ಯಾವುದೇ ಮುಚ್ಚುಮರೆ ನನಗಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಬಂದು ಸಚಿವರೊಂದಿಗೆ ಮಾತನಾಡುತ್ತೇನೆ, ಇದರಲ್ಲಿ ವಿಶೇಷ ಏನಿದೆ ಅಂತೇಳಿ ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಸದ್ಯದಲ್ಲೇ ಬಿಜೆಪಿ ಮತ್ತು JDS ನ ಸಾಕಷ್ಟು ಹಾಲಿ ಶಾಸಕರೇ ಕೋಆಪರೇಷನ್ ಹೆಸರಲ್ಲಿ ಕಾಂಗ್ರೆಸ್ ಸೇರ್ತಾರಾ? ರಾಜ್ಯ ಬಿಜೆಪಿಯಲ್ಲಿನ ಈ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.